ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪಿ. ಸ್ನೇಹಿತರೆ, ನಾನಿವತ್ತು ನಿಮಗೆ ಡಿಫ್ರೆಂಟ್ ಆಗಿರುವಂಥ ಪಾಯಸನ ತಿಳಿಸ್ಕೊಡ್ತಾ ಇರುವಂಥದ್ದು. ಸ್ನೇಹಿತರೆ ನೋಡಿ, ಎಲ್ಲರೂ ಕೂಡ ರವೆ ಪಾಯಸನ ತಿಂದೇ ಇರ್ತೀರ ಸ್ನೇಹಿತರೆ. ಆದರೆ ದಪ್ಪವಾದಂಥ ರವೆಯಿಂದ ಯಾವ ರೀತಿ ಪಾಯಸ ಮಾಡ್ಕೊಳ್ಬೋದು, ಇದನ್ನು ನಾವು ಮಹಾರಾಷ್ಟ್ರದಲ್ಲಿ ಲಾಪ್ಸಿ ಅಂತ ಕರಿತೇವೆ ಸ್ನೇಹಿತರೆ. ಜಾಸ್ತಿ ಕರ್ನಾಟಕದಲ್ಲಿ ಈ ಒಂದು ದಪ್ಪ ರವೆ ಪಾಯಸ ಗೊತ್ತಿರ್ಲಿಕ್ಕಿಲ್ಲ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಈ ಒಂದು ಪಾಯಸನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ಮೊದಲಿಗೆ ನೋಡಿ, ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ದಪ್ಪವಾಗಿರುವಂಥ ರವೆನ ತೊಗೊಂಡ್ಬಿಟ್ಟು ನೋಡಿ, ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ರವೆನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಈ ರೀತಿ ಹುರಿದ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಎಲ್ಲಿವರೆಗೂ ಅಂದರೆ ಕಲರ್ ಸ್ವಲ್ಪ ಗೋಲ್ಡ್ ಕಲರ್ ಆಗಿ ಕಾಣಿಸೋವರೆಗೂ ಇದನ್ನು ಚೆನ್ನಾಗಿ ಹುರಿದ್ಕೊಂಡ್ಬಿಡಿ ಸ್ನೇಹಿತರೆ. ಮಾಡೋಕ್ಕಂತೂ ತುಂಬಾ ಈಸಿಯಾಗಿ ಮಾಡ್ಬೋದು, ಹಾಗೂ ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟಾಗಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಹಾಗಾದರೆ ನೋಡಿ, ನಾನು ಇದರೊಳಗಡೆ 1 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇರುವಂಥದ್ದು. ನೋಡಿ, 2 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ತುಪ್ಪ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಸ್ಮೆಲ್ ಕೂಡ ಬರುತ್ತೆ, ಹಾಗೂ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಆ್ಯಂಡ್ ಪಾಯಸ ಕೂಡ ತುಂಬಾ ರುಚಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಬರುತ್ತೆ. ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸ್ನೇಹಿತರೆ. ನೋಡಿ, ಇವಾಗ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇರುವಂಥದ್ದು. ನೋಡಿ, ಇದೇ ರೀತಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ರವೆ ಅಷ್ಟು ಕೂಡ ಸೀದು ಹೋಗುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಈ ರೀತಿ ಫ್ರೈ ಆದ ತಕ್ಷಣ ನೋಡಿ ಕಲರ್ ಕೂಡ ಚೇಂಜ್ ಆಗಿರುವಂಥದ್ದು. ನೆಕ್ಸ್ಟ್ ಕುಕ್ಕರ್ನಲ್ಲಿ 2 ಗ್ಲಾಸಷ್ಟು ಅಂದರೆ 4 ಗ್ಲಾಸಷ್ಟು ನೀರನ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ನೋಡಿ, ನೀರು ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಇದರೊಳಗಡೆ ಸ್ವಲ್ಪ ನಾನು ಕಪ್ಪು ಬೆಲ್ಲನ ಯೂಸ್ ಮಾಡ್ಕೊಳ್ತಾ ಇರುವಂಥದ್ದು ಸ್ನೇಹಿತರೆ. ಯಾಕಂದರೆ ನಮ್ಮ ಆರೋಗ್ಯಕ್ಕೆ ಕಪ್ಪು ಬೆಲ್ಲ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಈ ಬೆಲ್ಲನ ತೊಗೊಂಡಿರೋದು. ನೀವು ಬೇಕಾದರೆ ಬೇರೆ ಬೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ಪ್ರಮಾಣದಲ್ಲಿ ನಾನು ಬೆಲ್ಲನ ತೊಗೊಂಡಿರೋದು. ನೀವು ಬೇಕಾದರೆ ರುಚಿ ಜಾಸ್ತಿ ತಿಂತೀರ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು, ಅಥವಾ ಕಡಿಮೆ ಕೂಡ ಹಾಕ್ಕೊಳ್ಬೋದು. ಶುಗರ್ ಅಂತ ಇದ್ದರೆ ನೀವು ಕಡಿಮೆ ಕೂಡ ಹಾಕ್ಕೊಳ್ಬೋದು. ನೋಡಿ, ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಈ ಒಂದು ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಬೆಲ್ಲ ಚೆನ್ನಾಗಿ ಕರಗಬೇಕು. ಅಲ್ಲಿವರೆಗೂ ಸ್ವಲ್ಪ ಪ್ರಮಾಣದಲ್ಲಿ 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ, ಬೆಲ್ಲ ಕರಗೋವರೆಗೂ ಸ್ನೇಹಿತರೆ. ನೆಕ್ಸ್ಟ್ ಇದರೊಳಗಡೆ ಇನ್ನು ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳಿಸ್ತೇನೆ ಬನ್ನಿ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರುವಂಥದ್ದು. ನೋಡಿ, ನೀರು ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ಅಂತ. ಇದರಿಂದ ರವೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ, ಹಾಗೂ ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಅಷ್ಟು ಕೂಡ ಕಲಸಿರೋದಾಗಿದೆ. ಇದರೊಳಗಡೆ ನೋಡಿ, ನಾನು ಶೇಂಗಾನ ಕೂಡ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ. ಬೇಕಾದರೆ ನೀವು ಇದರೊಳಗಡೆ ಡ್ರೈ ಫ್ರೂಟ್ಸ್ಗಳು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಆ್ಯಡ್ ಮಾಡ್ತಾ ಇಲ್ಲ, ಶೇಂಗಾ ಅಷ್ಟೇ ನಾನು ಇದರೊಳಗಡೆ ಆ್ಯಡ್ ಮಾಡ್ತಾ ಇರುವಂಥದ್ದು. ಹಾಗೂ ನೋಡಿ, ಇದರೊಳಗಡೆ ಇಲೈಚಿ ಪೌಡರ್ನ ಕೂಡ 1 ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇರುವಂಥದ್ದು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಸ್ನೇಹಿತರೆ. ಅಷ್ಟು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನಾನು ಇದನ್ನು ಗ್ಯಾಸ್ ಮೇಲೆ ಇಟ್ಕೋತಾ ಇರುವಂಥದ್ದು ಕುಕ್ಕರ್ನ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಈ ಇಂಗ್ರೀಡಿಯೆಂಟ್ಸ್ಗಳು ಚೆನ್ನಾಗಿ ಕುದಿ ಬರುವವರೆಗೂ ಹಾಗೆ ಕುದಿಸ್ಕೊಂಡ್ಬಿಡಿ. ಮೇಲಿನ ಮುಚ್ಚಳನ ಮುಚ್ಚೋದಕ್ಕೆ ಹೋಗಬೇಡಿ, ಹಾಗೆ ಕುದಿಸ್ಕೊಳ್ಬೇಕು. ನೋಡಿ, ನಾನು ಯಾವ ರೀತಿ ಕುದಿಸ್ಕೋತಾ ಇರುವಂಥದ್ದು ಅಂತ. ನೀರು ಚೆನ್ನಾಗಿ ಕುದಿ ಬರಬೇಕು. 5 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ ಇದೇ ರೀತಿಯಾಗಿ ಸ್ನೇಹಿತರೆ. ನೋಡಿ, ಮಹಾರಾಷ್ಟ್ರ ರೀತಿಯಲ್ಲಂತೂ ಫೇಮಸ್ ಆಗಿರುವಂಥ ಈ ಒಂದು ಲಾಪ್ಸಿನ ನೀವು ಕೂಡ ಮಾಡಿ ತಿಂದ್ಬಿಟ್ಟು ನೋಡಿ ಸ್ನೇಹಿತರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ನೆಕ್ಸ್ಟ್ ಇದರೊಳಗಡೆ ಹುರಿದಿಟ್ಕೊಂಡಿರುವಂಥ ರವೆನ ಇದರೊಳಗಡೆ ಆ್ಯಡ್ ಮಾಡ್ತಾ ಇರುವಂಥದ್ದು. ನೋಡಿ, ರವೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ನೀವು ಕುಕ್ಕರ್ನ ಮುಚ್ಚಬಹುದು ಸ್ನೇಹಿತರೆ. ನೋಡಿ, ಯಾವ ರೀತಿ ಚೆನ್ನಾಗಿ ಕುದೀತಾ ಇದೆ ಅಂತ. ಇವಾಗ ಅಷ್ಟು ರವೆ ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದಾಗಿದೆ. ಒಂದು 5 ನಿಮಿಷದವರೆಗೂ ಕುಕ್ಕರ್ನ ಮುಚ್ಚದೆ ಹಾಗೆ ಕುದಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ನೋಡಿ ನಾನು ಯಾವ ರೀತಿ ಕುದಿಸ್ಕೋತಾ ಇರುವಂಥದ್ದು ಅಂತ. ನೆಕ್ಸ್ಟ್ ಇದರೊಳಗಡೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ಬಿಡಿ. ಕುದಿಯುವಂಥ ನೀರಲ್ಲಿ ತುಪ್ಪನ ಹಾಕಿಬಿಟ್ರೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ, ಹಾಗೂ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ನೀವು ಕೂಡ ಇದನ್ನು ಒಂದ್ಸಲಿ ಮಾಡಿದರೆ ಸ್ನೇಹಿತರೆ ಪದೇ ಪದೇ ಮಾಡಿ ತಿಂತಾ ಇರ್ತೀರ. ಅಷ್ಟು ಟೇಸ್ಟಿಯಾಗಿರುವಂಥ ಈ ಒಂದು ಲಾಪ್ಸಿ ರೆಸಿಪಿ ನೀವು ಕೂಡ ಟ್ರೈ ಮಾಡೋದು ಮರಿಬೇಡಿ. ನೋಡಿ, ಕುಕ್ಕರ್ ಮುಚ್ಚಿದ ತಕ್ಷಣ 2
2-3 ವಿಸಲ್ ಆದ ತಕ್ಷಣ ನೀವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ನೋಡಿ ಟೇಸ್ಟಿಯಾಗಿರುವಂಥ ಲಾಪ್ಸಿ ಇವಾಗ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ಲಾಪ್ಸಿ ಅನ್ಬೋದು, ನೀವು ರವೆ ಪಾಯಸ ಕೂಡ ಅನ್ಬೋದು ಸ್ನೇಹಿತರೆ. ಇದರಲ್ಲಿ ಹಾಲನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನು ಸೇವಿಸ್ಬೋದು. ನೋಡಿ ಎಷ್ಟು ಟೇಸ್ಟಿಯಾಗಿ ಆಗಿದೆ ಅಂತ. ಹಾಗಾದರೆ ನಿಮಗೂ ಕೂಡ ಇವತ್ತಿನ ರೆಸಿಪಿ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ನೇಹಿತರೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಸ್ನೇಹಿತರೆ. ಹಾಗೂ ಮತ್ತೆ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.